ಹಾಯ್ ಹಲೋ ಸ್ನೇಹಿತರೆ, ಎಲ್ಲರಿಗೂ ನಮಸ್ಕಾರ. ನಿಮ್ಮ ಕನ್ನಡ ಶಾಲೆ ಯೂಟ್ಯೂಬ್ ಚಾನಲ್ಗೆ ಎಲ್ಲರಿಗೂ ಸ್ವಾಗತ. ಸ್ನೇಹಿತರೆ, ತುಂಬ ದಿನದಿಂದ ವಿಡಿಯೋ ಮಾಡಿರಲಿಲ್ಲ. KPTCLನಲ್ಲಿ ಏನಾಗುತ್ತೆ ಏನಿಲ್ಲ ಕೆಲವೊಂದು ಮಾಹಿತಿನ ನಾವು ಹಿಂದಿನ ಒಂದು ನೇಮಕಾತಿಯಲ್ಲಿ ಅಂದರೆ ಜೂನಿಯರ್ ಅಸಿಸ್ಟೆಂಟು AE JEಯಲ್ಲಿ ನಾವು ಕೊಟ್ಟಿರ್ತೀವಿ. ನೀವು ಬೇಕಾದರೆ ಹಿಂದಿನ ವಿಡಿಯೋಗಳನ್ನು ನೋಡಿ. ಎಲ್ಲ ಒಂದು ಪ್ರೂಫ್ ಸಮೇತ ಜೆನ್ಯೂನ್ ಆಗಿ ಇರೋ ಇನ್ಫಾರ್ಮೇಷನ್ ನಾವು ಕೊಟ್ಟಿರ್ತೀವಿ. ಇವತ್ತು ಕೊಡೋ ಇನ್ಫಾರ್ಮೇಷನ್ ಏನಂದರೆ, KPTCLನಲ್ಲಿ ಇದನ್ನು ಜೂನಿಯರ್ ಸ್ಟೇಷನ್ ಅಟೆಂಡೆನ್ಸ್ ಮತ್ತು ಜೂನಿಯರ್ ಪವರ್ಮ್ಯಾನ್ ಹುದ್ದೆಗಳಿಗೆ ಏನು ನೇಮಕಾತಿ ಆಗಿತ್ತಲ್ಲ, ಅದರಲ್ಲಿ ಕೆಲವೊಂದು ವಿದ್ಯಾರ್ಥಿಗಳಿಗೆ ಸ್ವಲ್ಪ ಏನದು ಗೊಂದಲಗಳಿದೆ. ಅದೇನೆಂದರೆ, 2 ಹುದ್ದೆಗಳಿಗೆ ಹಾಕಿದ್ದೀವಿ, ಹೇಗೆ ಮಾಡೋದು ಅಂತ ಕೆಲವೊಂದು ಡೌಟ್ಸ್ ಇದೆ. ಆ ಡೌಟ್ಸನ್ನು ನಾನು ಈ ವಿಡಿಯೋದಲ್ಲಿ ನಿಮಗೆ ಕ್ಲಿಯರ್ ಮಾಡ್ತೀನಿ. ಏನಂದರೆ, ಇವಾಗ ಜೂನಿಯರ್ ಪವರ್ಮ್ಯಾನು ಮತ್ತು ಜೂನಿಯರ್ ಸ್ಟೇಷನ್ ಪರಿಚಾರಕ ಇದೆಯಲ್ಲ, ಆ ಹುದ್ದೆಗಳಿಗೆ ನೀವು ಸಪ್ರೇಟಾಗಿ ಎರಡಕ್ಕೂ ಹಾಕಿದ್ರೂ ಏನೂ ಅಭ್ಯಂತರ ಇಲ್ಲ. ಅಂದರೆ ಅವ್ರೇನು ಹೇಳಿದ್ದಾರೆ, ಇವಾಗ ಒಂದು ಕಂಪ್ನಿ ಈ ಮೆಸ್ಕಾಮ್, ಫಾರ್ ಎಕ್ಸಾಂಪಲ್ ಈಗ ಮೆಸ್ಕಾಮ್ಗೂ ಜೂನಿಯರ್ ಪವರ್ಮ್ಯಾನ್ ಹಾಕಿದ್ರಿ, ಹೆಸ್ಕಾಮ್ಗೂ ಜೂನಿಯರ್ ಪವರ್ಮ್ಯಾನ್ ಹಾಕಿದ್ರಿ, ಆ ಒಂದು ನೇಮಕಾತಿಯಲ್ಲಿ ಏನು ಅವರು ಮೆನ್ಷನ್ ಮಾಡಿದಾರಲ್ಲ, ಯಾವುದಾದ್ರೂ ಒಂದು ಹುದ್ದೆಗೆ ನೀವು ಹಾಕಬೇಕಂತ. ಇಲ್ಲಿ ಟೋಟಲ್ 2 ಹುದ್ದೆ ಇದಾವೆ. 2 ಹುದ್ದೆ ಅಂದರೆ ಜೂನಿಯರ್ ಸ್ಟೇಷನ್ ಪರಿಚಾರಕರು ಬೇರೆ, ಹಾಗೆ ಜೂನಿಯರ್ ಪವರ್ಮ್ಯಾನ್ ಇದು ಬೇರೆ. ನೀವು ಜೂನಿಯರ್ ಪರಿಚಾರಕರನ್ನು ಹಾಕಿದರೆ, ಜೂನಿಯರ್ ಪವರ್ಮ್ಯಾನ್ ಹಾಕಿದರೆ ಏನೂ ಆಗಲ್ಲ. ಒಂದು ವೇಳೆ ನೀವು ಜೂನಿಯರ್ ಲೈನ್ಮ್ಯಾನ್ಗೆ 2 ಕಂಪ್ನಿದು ಹಾಕಿದರೆ, ನೀವು ಲಾಸ್ಟ್ ಯಾವ DD ಕಟ್ಟಿರ್ತೀರಿ ನೋಡಿ, ನಿಮ್ದು ಯಾವ ಲಾಸ್ಟ್ ಅಪ್ಲಿಕೇಶನ್ ಸಬ್ಮಿಟ್ ಆಗಿರುತ್ತೆ, ಅದು ಅಲ್ಲಿ ಲಾಸ್ಟಲ್ಲಿ ನಿಮ್ಮ ಒಂದು ಅಪ್ಲಿಕೇಶನನ್ನು ತೆಗೆದುಕೊಳ್ತಾರೆ. ಇದನ್ನು ನೀವು ಜೆನ್ಯೂನಾಗಿ ನೋಡಬೇಕಂದ್ರೆ ಪೂರಾ ನಾನೊಂದು ರೆಕಾರ್ಡಿಂಗ್ ಹಾಕಿದ್ದೀನಿ. ಅದನ್ನು ನಾನು KPTCLನವ್ರ ಜೊತೆ ಮಾತಾಡಿನೇ ರೆಕಾರ್ಡಿಂಗ್ ಹಾಕಿದ್ದೀನಿ. ಅದನ್ನೇ ನೀವು ಕೇಳ್ಕೋಬಹುದು. ಇಲ್ಲ ಎರಡು ನಡೆಯುತ್ತೆ, ಯಾಕಂದರೆ ಅದು 2 ಜಾಬ್ ಬೇರೆ ಅಲ್ವಾ. ಅಂದರೆ ಅಲ್ಲಿ ನೋಟಿಫಿಕೇಶನಲ್ಲಿ ಎಲ್ಲ ಇತ್ತು ಸರ್, ಯಾವುದು ಹಾಕ್ತೀರಾ ನೋಡಿ ಲಾಸ್ಟ್ ಅದನ್ನ ಕನ್ಸಿಡರ್ ಮಾಡ್ತೀವಿ ಅಂತ, ಅದಕ್ಕೆ ಕೇಳಿದ್ರು. ಇಲ್ಲ ಅಕಸ್ಮಾತ್ ಲೈನ್ಮನ್ಗೆ 2-3 ಹಾಕಿದ್ರೆ ಅದಕ್ಕೆ ಮಾತ್ರ. ಅದು ಈಗ ಸ್ಟೇಷನ್ ಅಟೆಂಡೆಂಟ್ ಬೇರೆ ಜಾಬು ಮತ್ತು ಲೈನ್ಮನ್ ಬೇರೆ ಜಾಬು. ಹಾಂ ಸರ್, 2ಕ್ಕೂ DD ಕಟ್ಟಿದ್ರೆ 2 ನಡೆಯುತ್ತೆ. ಓಕೆ ಸರ್, ಥ್ಯಾಂಕ್ಸ್ ಸರ್. ಯಾವುದೂ ಫೇಕ್ ಇನ್ಫಾರ್ಮೇಷನ್ ಕೊಟ್ಟಿಲ್ಲ. ಹಾಗೆ ನಿಮಗೆ ಇನ್ನೂ ಬೇರೆ ಜಾಬ್ ಅಪ್ಡೇಟ್ಸ್ಗಾಗಿ, ಬೇರೆ ಯಾವುದಾದ್ರೂ ಉದ್ಯೋಗದ ಮಾಹಿತಿಗಾಗಿ ನಮ್ಮ ಪೇಜನ್ನು ಫಾಲೋ ಮಾಡಿರಿ. ಹಾಗೆ ನಮ್ಮ ಇನ್ಸ್ಟಾಗ್ರಾಮ್ ಪೇಜ್ನೂ ಇದೆ. 1 ಲಕ್ಷ ಫಾಲೋವರ್ಸ್ ಆಗಿದ್ದಾರೆ, ಸ್ಪರ್ಧಾ ಪ್ರಪಂಚ ಅಂತ. ಅದನ್ನು ನಾನು ಡಿಸ್ಕ್ರಿಪ್ಷನ್ ಬಾಕ್ಸ್ನಲ್ಲಿ ಹಾಕಿರ್ತೀನಿ. ಹಾಗೆ ನಮ್ಮದು ದಿಯಾ ಕಂಪ್ಯೂಟರ್ಸ್ ಅಂತ ವಾಟ್ಸಪ್ ಗ್ರೂಪ್ನೂ ಇದೆ. ಅಲ್ಲಿ ನಾವು ಆನ್ಲೈನ್ ಅಪ್ಲಿಕೇಶನ್ನು ಹಾಕ್ತೀವಿ. ನೀವು ಜಸ್ಟ್ ನಮಗೆ ಅಪ್ಲಿಕೇಶನ್ ಸ್ಟಾರ್ಟ್ ಆದಾಗ ನಿಮ್ಮ ಡಾಕ್ಯುಮೆಂಟ್ಸ್ನ ಜಸ್ಟ್ ಸೆಂಡ್ ಮಾಡಿದರೆ ನಾವು ಆನ್ಲೈನಲ್ಲಿ ನಿಮ್ದು ಹಾಕಿಕೊಡ್ತೀವಿ. ಈ ವಿಡಿಯೋ ನಿಮಗೆ ಇಷ್ಟ ಆದರೆ ನಿಮ್ಮ ಫ್ರೆಂಡ್ಸ್ ಶೇರ್ ಮಾಡಿ, ಅವ್ರಿಗೂ ಈ ವಿಡಿಯೋನ ನೋಡೋಕೆ ಹೇಳಿ. ಹಾಗೆ ಇಷ್ಟ ಆದರೆ ಲೈಕ್ ಮಾಡಿ ಅಂತ ಹೇಳ್ತಾ ಮತ್ತೆ ಸಿಗೋಣ. ಧನ್ಯವಾದಗಳು.